ನಾವು ಹೇಳೋದು ಇಷ್ಟೇ, ದೇವರ ನನಗೆ ಏನಾದ್ರೆ ಕಷ್ಟ ಕೊಡು, ಚಿಂತೆ ಇಲ್ಲ, ಆದ್ರೆ ಆ ಕಷ್ಟವನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನು ಕೊಡುವಂತ ನೀವು ದೇವರನ್ನೇ ಕೇಳ್ತೀವಿ. ಕಷ್ಟವನ್ನ ಎದುರಿಸಿದಾಗ ಬರ್ತಕ್ಕಂಥ ಖುಷಿ ಇದೆಯಲ್ಲ, ಅದು ನಿಮಗೆ ಸುಲಭವಾಗಿ ಲಾಟ್ರಿ ಹೊಡೆದ ಬರುತ್ತಲ್ಲ, ಆ ದುಡ್ಡು ಅದು ಸೋಲ್ ಕೊಡಲ್ಲ. ಕಷ್ಟ. ತಾಯಿ ಮಗುವನ್ನ ಪ್ರಸವದ ಸಂದರ್ಭದಲ್ಲಿ ಎಷ್ಟು ನೋವಾಗಿರುತ್ತೆ, ಆ ಕೈಯಲ್ಲಿ ಮಗು ಸಿಕ್ಕಾಗ ಆ ನೋವೆಲ್ಲ ಮತ್ತೋಗ್ಬಿಡುತ್ತಲ್ಲ. ಪ್ರಸವದ ಸಂದರ್ಭದಲ್ಲಿ ಬೇಡವೇ ಬೇಡಪ್ಪ ಮಕ್ಕಳು ಅಂತ ಅನ್ಸಿರ್ಬೋದು ಅನೇಕ ತಾಯಿಯಂದ್ರಿಗೆ. ಅದ ಕೈಗೆ ಮಗು ಸಿಕ್ಕಾಗ, ಮುದ್ದಾದ ಮಗು ಸಿಕ್ಕಾಗ ಅವೆಲ್ಲ ಹೊರಟೋಗ್ಬಿಡುತ್ತೆ, ಮತ್ತೋಗ್ಬಿಡುತ್ತೆ. ಇದು ಮಾತೃ ವಾತ್ಸಲ್ಯ, ಅದೇ ಪ್ರೀತಿಯನ್ನು. ಮಾತೃ ವಾತ್ಸಲ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಒಂದು ಲೇಖನ ಬರ್ತಿದ್ವಿ, ನೀವು ಓದಿದ್ರೆ ಇಲ್ಲ. ಒಂದು ಕೇರಳದಲ್ಲಿ ನಡೆದಂಥ ಒಂದು ಘಟನೆ, ಇತ್ತೀಚೆಗೆ ಒಂದು ತಿಂಗಳು ಹೀಗೆ. ನೀವು ಬರೀ ಸೀರಿಯಲ್ಗಳು ನೋಡ್ತೀರಿ, ಇಂಥ ಒಳ್ಳೊಳ್ಳೆ ಇವ್ರು ನೋಡ್ಬೇಕು ಘಟನಾವಳಿಗಳನ್ನು. ಆಕಸ್ಮಿಕವಾಗಿ ನಾವು ಟಿವಿ ನೋಡೋದು ಭಾಳ ಇವೆಲ್ಲ ಹೆಚ್ಚು ಕಡಿಮೆ. ನ್ಯೂಸ್ ಕೇಳಕ್ಕೆ ಮೊಬೈಲೆಲ್ಲ ಸಿಗುತ್ತೆ, ನ್ಯೂಸ್ ಕೇಳ್ಕೊಂಡ್ಬಿಡ್ತೀವಿ. ಅವಾಗ ಒಂದೇನು ಆಕಸ್ಮಿಕವಾಗಿ ಒಂದು ಬಂತು ವರದಿ. ಏನದು, ಒಬ್ಬ ಭಿಕ್ಷುಕಿ ಕೇರಳದ ಒಂದು ರೈಲ್ವೆ ಸ್ಟೇಷನ್ ಕೂತು ಭಿಕ್ಷೆ ಬಿಡ್ತಾ ಇತ್ತು. ಭಿಕ್ಷುಕಿ ತಲೆಯೆಲ್ಲ ಕೆದರಿದೆ, ಮುಖ ಬಾಡಿದೆ, ಕಣ್ಣು ಗುಳಿ ಬಿದ್ದಿದ್ದಾವೆ, ಶರೀರ ಕೃಶವಾಗಿದೆ, ಕರೆದು ಹೋದಂಥ ಸೀರೆ, ಮಾಸಿನ ಬಟ್ಟೆ, ಸ್ನಾನ ಮಾಡಿಲ್ಲ, ಭಿಕ್ಷೆ ಬಿಡ್ತಾ ಇದ್ದಾರೆ. ರೈಲಿನಿಂದ ಇಳಿದಂಥ ಒಬ್ಬ ವಿದ್ಯಾವಂತೆ ಯುವತಿ ನೋಡ್ತಾರೆ. ಈಗ ಅಯ್ಯೋ ಅನಿಸುತ್ತೆ, ನಡೆದ ಘಟನೆ ನಾವು ಹೇಳ್ತಿರೋದು, ಕಾಲ್ಪನಿಕ ಕಥೆ ಅಲ್ಲ. ಆಕೆ ಆ ಮುದುಕಿ ಹತ್ರ ಹೋಗ್ತಾರೆ. ಆ ಕಸಿದಿರೋದು ನೋಡಿ ಅಲ್ಲೇ ಪಕ್ಕದಲ್ಲಿ ಒಂದು ಕ್ಯಾಂಟೀನಿಗೆ ಹೋಗಿ ಒಂದು 2 ಇಡ್ಲಿ ತಗೊಂಡ್ಬಂದು 2-3 ಇಡ್ಲಿ ತಂದು ಕೊಡ್ತಾರೆ. ಇನ್ಮೇಲೆ ಒಂದಿಷ್ಟು ಅಜ್ಜಿಗೆ ಚೈತನ್ಯ ಬರುತ್ತೆ. ಆ ಯುವತಿಗೆ ಈ ಅಜ್ಜಿ ಸಾಮಾನ್ಯ ಭಿಕ್ಷುಕಿ ಅಲ್ಲ, ಯಾವುದೋ ಒಂದು ದೊಡ್ಡ ಮಂತ್ರದಿಂದ ಬಂದಿರಬೇಕೀಗೆ, ಇದು ಬಡತನದಿಂದ ಬಂದಿರೋ ಭಿಕ್ಷುಕಿ ಅಲ್ಲ ಅಂತ ಅನಿಸುತ್ತೆ. ಅವಾಗ ಕೇಳ್ತಾ ಹೋಗ್ತಾರೆ ಯಾರು ಏನು ಆಕೆ ಜೀವನ. ಆಗ ಗೊತ್ತಾಗುತ್ತೆ ಆಕೆ ಒಂದು ಶಾಲೆಯ ಮುಖ್ಯ ಶಿಕ್ಷಕಿ, ಹೆಡ್ ಮಿಸ್ಟ್ರೆಸ್ ಆಗಿರ್ತಾರೆ. ಸಂಬಳ ಬಂದದಲ್ಲಿ ಮನೆ ಕಟ್ಟಿರ್ತಾಳೆ, ಆಸ್ತಿ ಮಾಡಿರ್ತಾಳೆ. ರಿಟೈರ್ ಆದಮೇಲೆ ಮಗುಗೂ ತಾಯಿಗೂ ಏನೋ ವ್ಯತ್ಯಾಸ, ಜಗಳ ಆಗಿ ಮಗ ಆಕೆಯನ್ನ ಮನೆಯಿಂದ ದೂಡಿಬಿಡ್ತಾನೆ ಹೊರಗೆ. ಆಕೆ ಯಾರಾದ್ರೂ ಸಂಬಂಧಿಕರ ಹತ್ರ ಹೋಗ್ತಾಳೆ, ಯಾರು ಆಶ್ರಯ ಕೊಡಲ್ಲ. ಕೊನೆಗೆ ಬಹಳ ಜಿಗುಪ್ಸೆಗೊಂಡಂತ ಆ ಶಿಕ್ಷಕಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದೊತ್ತು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಅದು ಬೇಡ್ತಾಳೆ. ಇದು ಗೊತ್ತಾದ ಮೇಲೆ ಆ ಭಿಕ್ಷೆಗೆ ಹತ್ರ ಒಂದು ಹಳೆಯ ಫೋಟೋ ಇರುತ್ತೆ. ತನ್ನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮುಖ್ಯ ಶಿಕ್ಷಕಿ ಆದಾಗ, ಹೆಡ್ ಮಿಸ್ಟ್ರೆಸ್ ತೆಗೆಸ್ಕೊಟ್ಟಂತ ಒಂದು ಫೋಟೋ ಇರುತ್ತೆ. ಆ ಫೋಟೋ ತಗೊಂಡು ಆಕೆ ಅದನ್ನು ಕ್ಲಿಕ್ ಮಾಡಿ ಈಗಿನ ದುರವಸ್ಥೆಯಲ್ಲಿ ಇರ್ತಕ್ಕಂಥ ಭಿಕ್ಷಿಕೆಯ ರೂಪದಲ್ಲಿ ಇರ್ತಕ್ಕಂಥ ಫೋಟೋನ ತೆಗೆದು ಆಕೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತಾಳೆ. ಎಜುಕೇಟೆಡ್ ಗರ್ಲ್ ಸೋಷಿಯಲ್ ಮೀಡಿಯಾ. ಈ ಶಿಕ್ಷಕಿಯ ಕೈ ಕೆಳಗೆ ಓದಿದವರು ಯಾರಾದರೂ ಇದ್ದೀರಾ, ಇದ್ರೆ ಈ ಶಿಕ್ಷಕಿಗೆ ನೀವು ನೆರವಾಗ್ತೀರಾ ಅಂತ ಒಂದು ಮೆಸೇಜ್ ಕಳಿಸ್ತಾರೆ. ಅದನ್ನು ನೋಡಿದ ತಕ್ಷಣವೇ ಅದೇ ಕೇರಳದ ಜಿಲ್ಲೆ ಒಂದರಲ್ಲಿ IAS ಡೆಪ್ಟಿ ಕಮಿಷನರ್ ಆಗಿದ್ದಂಥ ಒಬ್ಬ ಮಹಿಳೆ ಕೂಡಲೇ ಓಡಿ ಬರ್ತಾರೆ. ಆಕೆ ಕೈ ಕೆಳಗೆ ಓದಿರ್ತಾರೆ. ಬಂದು ಆಕೆಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಕೆಯ ಒತ್ತಾಯಪೂರ್ವಕವಾಗಿ ತನ್ನ ಮನೆ ಕರ್ಕೊಂಡು ಹೋಗ್ತಾರೆ. ದೇಶ ವಿದೇಶದಲ್ಲಿರ್ತಕ್ಕಂಥ ಆಕೆಯ ವಿದ್ಯಾರ್ಥಿಗಳು ಫೋನ್ ಮಾಡ್ತಾರೆ, ನಾವು ಸಾಕ್ತೀವಿ ನಮ್ಮ ಶಿಕ್ಷಕಿಯನ್ನು, ಡೆಪ್ಟಿ ಕಮಿಷನರು ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮಾಡಾದ ಮೇಲೆ ಆಕೆ ಹೇಳ್ತಾಳೆ, ಶಿಕ್ಷಕಿ
ಒಂದು ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಅಂತ ಇದೆ. ಅದರ ಅಡಿಯಲ್ಲಿ ನಿನ್ನ ಮಗನ ಮೇಲೆ ನಾನು ಕೇಸ್ ಹಾಕಬೇಕು ಅಂತ ಬಯಸ್ತೀನಿ. ಇಲ್ಲಿ ಒಂದು ಈ ಫಾರ್ಮ್ಗೆ ನೀವು ರುಜು ಮಾಡಿಕೊಡಿ ಅಂತ. ಆಗ ಆ ತಾಯಿ ಶಿ ರೆಫ್ಯೂಸ್ ಟು ಸೈನ್. ನನಗೆ ಗೊತ್ತು ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಏನು ಅಂತ ಗೊತ್ತು, ಬಟ್ ಐ ಡೋಂಟ್ ವಾಂಟ್ ಟು ಸೈನ್. ನನ್ನ ಮಗನನ್ನು ಕೋರ್ಟ್ನ ಕಟಕಟೆ ಏರಿಸಲಿಕ್ಕೆ ನನಗಿಷ್ಟ ಇಲ್ಲ. ನನಗೆ ಎಷ್ಟೆಲ್ಲ ಕಷ್ಟ ಬರಲಿ ನಾನು ಅನುಭವಿಸ್ತೀನಿ. ಅದು ನನ್ನ ಮಗನನ್ನು ಕೋರ್ಟಿಗೆ ಎಳಿಸ್ತಕ್ಕಂಥದ್ದು ನನ್ನ ಹೃದಯಕ್ಕೆ ಒಪ್ಪಲ್ಲ ಅಂತ ಸೈನ್ ಮಾಡಲಿಕ್ಕೆ ನಿರಾಕರಿಸ್ತಾರೆ. ಈಗ ನೀವು ಆತ್ಮನಿರೀಕ್ಷಣೆ ಮಾಡಿಕೊಳ್ಳಿ ಶಿರಗಳೆಲ್ಲರೂ. ಈ ಹಿನ್ನೆಲೆಯಲ್ಲಿ ಎಷ್ಟು ಜನ ನೀವು ತಂದೆ ತಾಯಿಯಂದ್ರ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀರಿ? ಆತ್ಮನಿರೀಕ್ಷಣೆ ಮಾಡಿಕೊಳ್ಳಿ. ಯಾರು ಅಂತ ಕೈ ಎತ್ತಿ ಹೇಳೋದು ಬೇಕಿಲ್ಲ. ನೀವು ನಿಮ್ಮಷ್ಟಕ್ಕೆ ನೀವೇ ಮಂದಾಟ ಮಾಡಿಕೊಂಡ್ರೆ ಸಾಕು. ಆ ತಾಯಿ ನನ್ನ ಮಗನನ್ನ ಕೋರ್ಟಿಗೆ ಎಳಿಸಲ್ಲ ಅಂತಾಳೆ. ಆಕೆ ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಇದೆ, ಕುಪುತ್ರೋ ಜಾಯೇತ ಕ್ವಚಿದಪಿ ಪುಮಾತ ನ ಭವತಿ. ಅಂದರೆ ಕೆಟ್ಟ ಮಗ ಹುಟ್ಟಬಹುದು, ಅದು ಕೆಟ್ಟ ತಾಯಿ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳುತ್ತೆ. ಈಗ ನೀವು ಯಾರ್ಯಾರಿಗೆ ಹೊನ್ನಾಳೆಗೋ ದಾವಣಗೆರೆಗೋ ನಮ್ಮ ಅಪ್ಪ ನನಗೆ ಸರಿಯಾಗಿ ವಿಷಯ ಮಾಡಿಕೊಟ್ಟಿಲ್ಲ ಅಂತ ಕೇಸ್ ಹಾಕಿದ್ರೆ ಇಲ್ಲ, ಹಾಕಿದ್ರೆ ಇಲ್ಲ. ಅಪ್ಪ ಅವನು ಕೋರ್ಟಿಗೆ ಎಳಿಸಿರೋದೇ ಇಲ್ಲ. ನೀವು ದುಡಿದ ಆಸ್ತಿನ ಅದು ಅಪ್ಪ ಅಮ್ಮ ದುಡಿದ ಆಸ್ತಿ. ಅಪ್ಪ ಅಮ್ಮ ದುಡಿದ ಆಸ್ತಿಯಲ್ಲಿ ನನಗೆ ಭಾಗ ಬಂದಿಲ್ಲ ಅಂತ ನೀವು ಕೇಳಿದರೆ ಅದಕ್ಕಿಂತ ದೊಡ್ಡ ಕ್ರೌರ್ಯ ಮತ್ತೊಂದಿಲ್ಲ. ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ತಂದೆ ತಾಯಿ ಏನು ಕೊಡ್ತಾರೋ ಅದನ್ನು ತಗೊಳ್ಳೋದು ನಿಮ್ಮ ಧರ್ಮ. ಕಾನೂನಿದೆ, ಕಾನೂನು ಲಾ ಇಸ್ ಅನ್ ಹ್ಯಾಸ್ ಅಂತಾರೆ. ಕಾನೂನು ಒಂದು ಕತ್ತೆ ಇದ್ದ ಹಾಗೆ ಅಂತಾರೆ. ಅದು ಎತ್ತಗಾದ್ರೆ ಹೊಡಿತದೆ. ಹೃದಯದ ಭಾವನೆಗಳು ಬಹಳ ಮುಖ್ಯ, ಅವು ಕೃತ್ರಿಮ ಆಗಬಾರ್ದು. ಇನ್ನು ಕೊನೆಯದಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಾವು ಇನ್ನೊಂದು ಕಾರ್ಯಕ್ರಮ ಈ ಚೂರೂರಿಗೆ ಹೋಗಬೇಕಾಗಿದೆ. 1:35 ಆಗಿದೆ. ನಮ್ಮ ನಂತರ ಇರುವರು ಗುರುಗಳು ಮಾತಾಡ್ತಾರೆ. ಅವರ ಆಶೀರ್ವಚನವನ್ನು ಇಷ್ಟೇ ನೀವು ಶಾಂತ ಚಿತ್ತತೆಯಿಂದ ಕೇಳಿ. ನಾವು ನಿರ್ಗಮಿಸುವಾಗ ಮತ್ತೆ ದಾಳಿ ಮಾಡಬೇಡಿ. ವೇದಿಕೆ ಮೇಲೆ ಕೂತಲೇ ಕೂತಿರಲಿ. ನಾವು ಒಂದೇ ಒಂದು ಮಾತು ಹೇಳ್ಬಿಟ್ಟು ನಿರ್ಗಮಿಸ್ತೀವಿ. ಅಲ್ಲಿ 1 ಗಂಟೆಗೆ ಹೋಗಬೇಕಾಗಿತ್ತು, 2ಕ್ಕಾದ್ರೂ ಹೋಗೋಣ ಅಂತ ಹೇಳಿ. ಒಂದೇನು ಅಂದರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಅಂತಿರಲ್ಲ. ಈಗ ನೀವೆಲ್ಲ ತಾಯಂದ್ರದಿರಿ. ನೀವು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟರೋ ಮಕ್ಕಳು ನಿಮಗೆ ಜನ್ಮ ಕೊಟ್ಟರೋ? ಸ್ವಲ್ಪ ಯೋಚನೆ ಮಾಡಿ. ನೀವು ತಾಯಂದ್ರು ಮಕ್ಕಳಿಗೆ ಜನ್ಮ ಕೊಟ್ಟರು, ಮಕ್ಕಳು ನಿಮಗೆ ಜನ್ಮ ಕೊಟ್ಟರು. ನೀವು ಜನ್ಮ ಕೊಟ್ಟಿರೋರು, ಪ್ರಾಣ ಕೊಟ್ಟಿರೋರು ಮಗುವಿಗೆ. ಆದರೆ ನಿಮಗೆ ತಾಯಿ ಅಂತ ನಾವು ಹೆಸರು ಬಂದದ್ದು ನಿಮ್ಮ ಮಗುವಿನಿಂದ. ಎರಡೂ ಸರಿ ಇದೆ ಇರುತ್ತೆ. ನೀವು ಜನ್ಮ ಕೊಟ್ಟಿರಬಹುದು, ಜನ್ಮ ಕೊಡೋವರೆಗೂ ಮಗು ಹುಟ್ಟೋವರೆಗೂ ನೀವು ತಾಯಿ ಅಲ್ಲ. ಈಗ ನೀವು ತಾಯಿ ಅನಿಸ್ಕೊಂಡದ್ದು ಮಗುವಿಗೆ ಜನ್ಮ ಕೊಟ್ಟ ಮೇಲೆ. ಅಂದರೆ ಹಾಗೆ ದೇವರು, ಇಲ್ಲಿ ದೇವರ ಪ್ರತಿಷ್ಠಾಪನೆ ಅಂತಂದರೆ ನಿಮಗೆ ಜನ್ಮ ಕೊಟ್ಟಂತ ದೇವರು ಅಲ್ವಾ? ಅವನು ದೇವರು ಅನಿಸ್ಕೊಳ್ಳೋದು ನಿಮ್ಮಿಂದ. ಹೇಗೆ ನಿಮ್ಮಿಂದ ನೀವು ತಾಯಿ, ನಿಮ್ಮ ಮಕ್ಕಳಿಂದ ನೀವು ತಾಯಿ ಅಂತ ಅನಿಸ್ಕೊಂಡ್ರೋ ಹಾಗೆ ಅಲ್ಲಿರ್ತಕ್ಕಂಥ ಗುಡಿಯಲ್ಲಿರ್ತಕ್ಕಂಥ ನಿಮ್ಮ ಆಂಜನೇಯ ಸ್ವಾಮಿ ದೇವರು ಅಂತ ಅನಿಸ್ಕೊಳ್ಳೋದು ನಿಮ್ಮಿಂದ, ನಿಮ್ಮ ಭಕ್ತಿಯಿಂದ. ಆಂಜನೇಯ ವಿಗ್ರಹ ಯಾರು ಮಾಡಿದನೋ ಶಿಲ್ಪಿ, ಅವನು ಕಟ್ಟಿವಾಗ ಅದ್ರ ಮೇಲೆ ಕಾಲು ಇಟ್ಕೊಂಡು ಬಡಿದು ಏನೇನೋ ಕಟ್ಟಿದು ಮಾಡಿದ ವಿಗ್ರಹ. ಆ ಶಿಲ್ಪಿ ಈಗ ಬಂದು ಆಂಜನೇಯ ವಿಗ್ರಹದ ಮೇಲೆ ಕಾಲಿಡ್ತಾನೆ, ಉದ್ದು ಕಟ್ಟಿಬಿಡ್ತಾನೆ. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದರೆ ನೀವು ಜೀವ ಕೊಡ್ತೀರಿ ಅಂತ ಅಲ್ಲ. ತಾಯಿ ಅಂತ ಹೇಳಿದರೆ ಮಗು ನಿಮಗೆ ಜೀವ ಕೊಡುತ್ತೆ ಅಂತ ಅಲ್ಲ.
ಒಂದು ರೀತಿಯಲ್ಲಿ ನೀವು ಬದುಕಿದ್ರೆ ಜೀವ ಕೊಟ್ಟಂಗೆ. ಪ್ರಸವ ಆದ ಮೇಲೆ ಎಷ್ಟೋ ತಾಯಿಗಳು ಸತ್ತೋಗಿರ್ತಾರೆ, ಏನೇನೋ ತೊಂದರೆ ಉಂಟಾಗಿ. ಇಲ್ಲಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಅಲ್ಲ, ದೇವರಿಗೆ ಪ್ರಾಣ ಕೊಟ್ಟಿದ್ದಾನೆ, ನಿಮ್ಮಿಂದ ದೇವರಾಗಿದ್ದಾನೆ. ಆ ವಿಗ್ರಹದ ಮೇಲೆ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದಕ್ಕಿಂತ ನಿಮ್ಮ ಭಕ್ತಿಯ ಪ್ರತಿಷ್ಠಾಪನೆ ಆ ಆಂಜನೇಯ ಸ್ವಾಮಿ ದೇವರ ಮೇಲೆ ಇವತ್ತಾಗಿದೆ ಅಂತ ನಾನು ಹೇಳ್ತೇನೆ. ಇಷ್ಟು ಮಾತುಗಳನ್ನು ಹೇಳಿ ನಾವು ಮುಂದಿನ ಚೀಲೂರಿಗೆ ಕೊಡಬೇಕಾಗಿದೆ. ಮತ್ತೆ ನೀವು ಬಂದು ನಮಗೆ ಹೋಗುವಾಗ ತೊಂದರೆ ಕೊಡಬೇಡ. ಇಲ್ಲಿ ಸಭೆ ಹೀಗೆ ಶಿಕ್ಷಣ ಮುಂದುವರಿದೆ. ಇನ್ನೂ ಬಹಳ ಒಳ್ಳೊಳ್ಳೆ ವಿಚಾರಗಳನ್ನು ಇರುವರು ಗುರುಗಳು ನಿಮ್ಮನ್ನು ತಿಳಿಯಪಡಿಸ್ತಾರೆ.